ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಕ್ರೆಡಿಟ್ ವಾರ್ನಲ್ಲಿ ನೀವು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂಗೆ ಬನ್ನಿ. ಮೊದಲು ಬರ್ತಿದ್ರು ಹೇಳ್ತಿದ್ರಲ್ಲ ಶೆಟ್ಗೆ ಹೋಗೋಣ ಬನ್ನಿ ಅಂತ, ಗೊತ್ತಿದ್ಯಾ? ಶೆಟ್ಗೆ ಹೋಗೋಣ ಬನ್ನಿ ಅಂತ ಕರೀತಿದ್ರಲ್ಲ. ಇವ್ರು ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂಗೆ ಬನ್ನಿ ಅಂತ ಕರೆದ್ರಲ್ಲ. ಕರೆದು ಮಾಡಿದ್ದೇನು? 11 ಜನರ ಪ್ರಾಣ ತೆಗೆದ್ರಲ್ಲ ನೀವು. ಸರ್ಕಾರ ತಪ್ಪು ಯಾರು? ತಪ್ಪು RCBದು, ಆದ್ರೆ ತಪ್ಪು ಸರ್ಕಾರದ್ದು. ತಪ್ಪು ಸರ್ಕಾರದ್ದು. ಪೊಲೀಸ್ನವ್ರದ್ದು ತಪ್ಪೇ ಇಲ್ಲ ಅಂದ್ರಿ. 5 ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪಶುಗಳನ್ನ ಮಾಡಿ ಸಸ್ಪೆಂಡ್ ಮಾಡಿದ್ರಿ. ಆಯ್ತು, ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಮುಖ್ಯಮಂತ್ರಿಗಳೇ, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ ಇದೆ. ನೀವು ಫೇಲೆ. ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವ್ರು ಯಾರು? ನಿಂಬಾಳ್ಕರ್ ಅವರು. ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ? ನಿಮಗೆ ತಾಕತ್ತಿಲ್ಲ. ಯಾಕೆ ಹೇಳಿ? ಅವ್ರನ್ನ ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಿ. ಅವರನ್ನ ನೀವು ಸಸ್ಪೆಂಡ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತಿದ್ರಿ ಅಲ್ವಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಮಾಡಲಿಲ್ಲ. ನೀವು ಕಮಿಷನರ್ ಮಾಡಿದ್ರಿ. ಯಾಕೆ ಗೊತ್ತಾ? ಅವರೊಬ್ಬ ಪಾಪ ST, ಅವರು ಅಡಿಷನಲ್ ಕಮಿಷನರ್ ಮಾಡಿದ್ರಿ, ಅವ್ರು ST. ಇನ್ನು ಉಳಿದಿದ್ದ ಬಡಪಾಯಿಗಳನ್ನ ನೀವು ಸಸ್ಪೆಂಡ್ ಮಾಡಿದ್ರಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಪ್ಪು ಗೆದ್ದ ದಿನ ಇಡೀ ರಾಜ್ಯದ ಜನ ಎಷ್ಟು ಸಂಭ್ರಮ ಪಡ್ತಿದ್ರೋ, 4ನೇ ತಾರೀಕು 3 ಗಂಟೆ 10 ನಿಮಿಷಕ್ಕೆ ಆ ಕಪ್ಪುಗೂ ಬೆಲೆ ಇಲ್ಲ. ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂಥ ಬಹುಮಾನವನ್ನು ಕೊಟ್ರಿ. ಇಷ್ಟಾದ್ರೂ ವೇದಿಕೆಯಲ್ಲಿ ಇದ್ದಿದ್ದಾರು ನಿಮ್ಮ ಮೊಮ್ಮಗ, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು.